ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಪ್ರಲಾಪಗಳ 3ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಿಂದ 28ನೇ ವಾಕ್ಯದವರೆಗೆ. ಮನುಷ್ಯನು ಮೌನವಾಗಿ ಯೆಹೋವನ ರಕ್ಷಣೆಗಾಗಿ ಕಾಯುವುದು ಒಳ್ಳೆಯದು. ತನ್ನ ಯೌವನದಲ್ಲಿ ನೊಗವನ್ನು ಹೊರುವುದು ಮಾನವನಿಗೆ ಒಳ್ಳೆಯದು. ಅವನು ಒಂಟಿಯಾಗಿ ಕುಳಿತು ಮೌನವಾಗಿರಲಿ, ಏಕೆಂದರೆ ಆತನೇ ಅದನ್ನು ಅವನ ಮೇಲೆ ಹೊರಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಲೆಮೆಂಟೇಷನ್ ಚಾಪ್ಟರ್ 3 ವರ್ಡ್ಸ್ 26-28. ವರ್ಡ್ 27. And it is the best to learn this patience in our youth. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತೀವಿ. ಮನುಷ್ಯನು ಮೌನವಾಗಿ ಯೆಹೋವನ ರಕ್ಷಣೆಗಾಗಿ ಕಾಯುವುದು ಒಳ್ಳೆಯದು. ತನ್ನ ಯೌವನ ಕಾಲದಲ್ಲಿ ನೊಗವನ್ನು ಹೊರುವುದು ಮಾನವನಿಗೆ ಒಳ್ಳೆಯದು. ದೇವರಿಗೆ ಸ್ತೋತ್ರ. ಪ್ರೀತಿ ಮಕ್ಕಳೇ, ಇದನ್ನು ದೇವರೇ ಮನುಷ್ಯನಿಗೆ ನೇಮಿಸಿದ್ದಾನೆ ಅಂತ ವಾಕ್ಯ ಹೇಳುತ್ತೆ. ಮುಂದಿನ ವಾಕ್ಯ ಹೇಳೋದಾದರೆ ವಾಕ್ಯ ಭಾಗ ಹೇಳುತ್ತೆ, ಏಕೆಂದರೆ ಆತನೇ ಅದನ್ನು ಅವನ ಮೇಲೆ ಹೊರಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಯಾವುದನ್ನು ಹೊರಿಸಿದ್ದಾನೆ ಅಂದರೆ ಪ್ರತಿ ಮನುಷ್ಯನು ಸಹ ತನ್ನ ಭಾರವನ್ನು ಹೊರಬೇಕು, ತನ್ನ ನೊಗವನ್ನು ಹೊರಬೇಕು. ಯೌವನಸ್ಥನು ತನ್ನ ಭಾರವನ್ನು ತನ್ನ ನೊಗವನ್ನು ಹೊರಬೇಕು. ದೇವರಿಗೆ ಸ್ತೋತ್ರ. ಅವನು ವ್ಯರ್ಥವಾಗಿ ಕಾಲ ಕಳೆದಾಗಲಿ ಸೋಮಾರಿತನವನ್ನೇ ಆಗಲಿ ದೇವರು ಎಂದಿಗೂ ಸಹ ಅವರು ಒಪ್ಪೋದೂ ಇಲ್ಲ, ಅದನ್ನು ಅವ್ರು ಇಷ್ಟಪಡಲ್ಲ, ಅಸಹ್ಯ ಪಡ್ತಾರೆ ದೇವರು ಅದನ್ನು. ದೇವರಿಗೆ ಸ್ತೋತ್ರ. ನಾವು ನೋಡೋಣ ಗಲಾತ್ಯರು ಇವತ್ತು ಪತ್ರಿಕೆಯ 6ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ಗಲಾತಿಯನ್ಸ್ ಚಾಪ್ಟರ್ 6 ವರ್ಡ್ಸ್ 1-5. ಸಹೋದರರೇ, ಒಬ್ಬ ಮನುಷ್ಯನು ಯಾವುದಾದರೊಂದು ಪಾಪದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮಿಕರಾದ ನೀವು ಸಾತ್ವಿಕ ಆತ್ಮದಿಂದ ಪುನಃ ಸ್ಥಾಪಿಸಿರಿ. ಆದರೆ ನೀನು ಶೋಧಿಸಲ್ಪಡದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬನು ಮತ್ತೊಬ್ಬನ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ಧರ್ಮವನ್ನು ನೆರವೇರಿಸಲಿ. ಏನೂ ಅಲ್ಲದವನೊಬ್ಬನು ತಾನು ಏನೋ ಆಗಿದ್ದೇನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ವಂಚಿಸಿಕೊಳ್ಳುತ್ತಾನೆ. ಪ್ರತಿಯೊಬ್ಬನು ತನ್ನ ಸ್ವಂತ ಕೆಲಸವನ್ನು ಪರೀಕ್ಷಿಸಿಕೊಳ್ಳಲಿ, ಆಗ ಅವನು ತನ್ನಲ್ಲಿ ಮಾತ್ರವೇ ಸಂತೋಷಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬನಲ್ಲಿ ಅಲ್ಲ. ಏಕೆಂದರೆ ಪ್ರತಿಯೊಬ್ಬನು ತನ್ನ ಸ್ವಂತ ಹೊರೆಯನ್ನು ಹೊತ್ತಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ಒಬ್ಬನೇ ಮತ್ತೊಬ್ಬನ ಭಾರವನ್ನು ಹೊರಬೇಕು ಅನ್ನೋದು ಯಾವ ವಿಷಯದಲ್ಲಿ ಅಂದರೆ ಆತ್ಮಿಕವಾಗಿ ಸಹೋದರರಲ್ಲಿ ಒಬ್ಬರು ಹಿಂಜಾರಿ ಹೋಗಿ ಅವ್ರು ಯಾವುದಾದ್ರೂ ಒಂದು ಪಾಪದಲ್ಲಿ ಬಿದ್ದು ಅವರು ಅಪಾಯದಲ್ಲಿರುವಂಥ ಸನ್ನಿವೇಶದಲ್ಲಿ ಜೀವಿತದಲ್ಲಿ ಸೋತು ಹೋಗಿ ಅವ್ರ ಸಂಕಷ್ಟದಲ್ಲಿದ್ದ ಸನ್ನಿವೇಶದಲ್ಲಿ ಪಾಪದಲ್ಲಿ ಅವ್ರು ಬಿದ್ದೋಗಿದ್ದಾಗ ಮಾತ್ರವೇ ನೀವು ಅವ್ರ ಭಾರವನ್ನು ಹೊರ್ರಿ. ಅವ್ರನ್ನ ಆತ್ಮಿಕವಾಗಿ ಜಾಗೃತಿಯಿಂದ ನೀವು ಅವ್ರನ್ನ ತಿರುಗಿ ಬಲಪಡಿಸಿ, ನೀವು ಆ ಪಾಪದಲ್ಲಿ ಬೀಳದ ಥರ ಎಚ್ಚರಿಕೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳ್ರಿ. ಆತ್ಮಿಕವಾಗಿ ಬಿದ್ದೋದಾಗ ಮಾತ್ರವೇ ಸಹ ಸಹೋದರರ ಭಾರವನ್ನು ಹೊರ್ರಿ. ಇದು ಕ್ರಿಸ್ತನ ಧರ್ಮವನ್ನು ನೆರವೇರಿಸುವಂಥದ್ದಾಗಿರುತ್ತೆ ಅಂತ ವಾಕ್ಯ ಹೇಳ್ತಿದೆ. ಅವ್ರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಸಹ ಮನುಷ್ಯರ ಪಾಪ ಪರಿಹಾರಕ್ಕೋಸ್ಕರವಾಗಿ ಅವರ ರಕ್ತವನ್ನು ಸುರಿಸಿ ನಮ್ಮನ್ನು ಪಾಪದಿಂದ ವಿಮೋಚಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಆದರೆ ಈಗ ನೀವು ಆತ್ಮಿಕವಾಗಿ ನನ್ನ ಸಹೋದರರಲ್ಲಿ ಒಬ್ಬರು ಬಿದ್ದೋಗಿದ್ದರೆ ಅವ್ರನ್ನ ನೀವು ಬಲಪಡಿಸಿ ತಿರುಗಿ ಆತ್ಮಿಕವಾಗಿ ಅವ್ರನ್ನ ಅವ್ರನ್ನ ಬಲಪಡಿಸಿ ನಡೆಸೋದಕ್ಕೋಸ್ಕರವಾಗಿ ಆತ್ಮಿಕತೆಗೆ ಅವ್ರನ್ನ ತರೋದಕ್ಕೋಸ್ಕರವಾಗಿ ನೀವು ಒಬ್ಬರ ಭಾರವನ್ನು ಒಬ್ಬರು ಹೊರ್ರಿ. ಆದರೆ ಸ್ವಂತ ಜೀವಿತದೆಲ್ಲ ಸ್ವಂತ ಜೀವಿತದಲ್ಲಿ ಪ್ರತಿಯೊಬ್ಬರು ಸಹ ಅವರವರ ನೊಗವನ್ನು ಅವರು ಹೊರಬೇಕು, ಅವರವರ ಭಾರವನ್ನು ಅವ್ರು ಹೊರಬೇಕು. ಯಾವನಾದರೂ ಒಬ್ಬರು ತಾನು ಏನೂ ಅಲ್ಲರೂ ಸಹ ನಾನು ಇಂಥವನಾಗಿದ್ದೀನಿ ಅಂಥವನಾಗಿದ್ದೀನಿ ಅಂತ ಹೇಳ್ಕೊಳ್ಳೋದ್ರೆ ತನ್ನನ್ನು ತಾನು ಮೋಸಗೊಳಿಸ್ಕೊತಿದ್ದಾನೆ ಅಂತ ಅರ್ಥ. ಸೊ ಹಾಗಾಗಿ ಪ್ರತಿಯೊಬ್ಬರು ತನ್ನ ಸ್ವಂತ ಕೆಲಸವನ್ನು ಪರೀಕ್ಷಿಸಿಕೊಳ್ಳಿ. ಪ್ರತಿಯೊಬ್ಬರು ಸ್ವಂತ ಕೆಲಸವನ್ನು ತಾನು ಪರೀಕ್ಷಿಸಿಕೊಂಡು ತನ್ನ ಭಾರವನ್ನು ಯವನ ಕಾಲದಲ್ಲಿ ಮನುಷ್ಯನು ಹೊರತಕ್ಕಂಥದ್ದು ಒಳ್ಳೆಯದು ಅಂತ ವಾಕ್ಯ ಹೇಳ್ತಿದೆ. ದೇವರಿಗೆ ಸ್ತೋತ್ರ. ಯಾಕೆಂದರೆ ವಾಕ್ಯ ಭಾಗ ಹೇಳುತ್ತೆ ದೇವರೇ ಅದನ್ನು ಅವನಿಗೆ ಆ ಜವಾಬ್ದಾರಿನ ಹೊರಿಸಿದ್ದಾರೆ ಅಂತ ವಾಕ್ಯ ಹೇಳ್ತಿದೆ. ಅವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ. ಏಕೆಂದರೆ ಆತನು ಬೇಕೆಂದು ಮನುಷ್ಯರ ಮಕ್ಕಳಿಗೆ ಬಾಧೆಯನ್ನು ದುಃಖವನ್ನು ಕೊಡುವುದಿಲ್ಲ. ದೇವರಿಗೆ ಸ್ತೋತ್ರ. ಬೇಕು ಅಂತ ದೇವರು ಎಂದಿಗೂ ಸಹ ಮನುಷ್ಯರಿಗೆ
ಬಾಧೆಯನ್ನು ದುಃಖವನ್ನು ಕೊಡಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸೋಮಾರಿಯನ್ನು ಕುರಿತಾಗಿ ವಾಕ್ಯ ಹೇಳುತ್ತೆ. ಆದಿಯಲ್ಲಿ ಸಿಂಹ ಇದೆ ಅಂತ ಹೇಳ್ತಾನೆ ಅವನು ಅಂತ ವಾಕ್ಯ ಹೇಳುತ್ತೆ. ನಾವೆಲ್ಲೂ ಸಿಂಹ ನೋಡಿದ್ದೀವ? ಇಲ್ಲ. ಸಮಸ್ಯೆಗಳನ್ನ ನೋಡ್ತಿದ್ವಿ ನಿಜ. ಸಮಸ್ಯೆಗಳು ನಮಗೆ ಸವಾಲಾಗದೆ ಯಾವಾಗಂದ್ರೆ ಸೋಮಾರಿತನ ಇದ್ದಾಗ. ಸೋಮಾರಿತನವನ್ನು ಬಿಟ್ಟು ನಾವು ಕಷ್ಟಪಟ್ಟು ಶ್ರಮಪಟ್ಟು ನಾವು ದುಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ಸಮಸ್ಯೆಗಳು ನಮಗೆ ಎಂದೂ ಸವಾಲಾಗಲ್ಲ, ಅದು ಕರ್ಗೋಗುತ್ತೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಸೋಮಾರಿ ತಾನು ಆಶಿಸಿದ್ದನ್ನು ಎಂದಿಗೂ ಸಹ ಹೊಂದ್ಕೊಳ್ಳಲ್ಲ ಅಂತ ವಾಕ್ಯ ಹೇಳುತ್ತೆ. ಸೊ ಹೌದು, ಅವನು ಕಷ್ಟಾರ್ಜಿತವನ್ನು ಅವನು ಪ್ರಾಯಸದ ಫಲವನ್ನೇ ಅವನು ಕಾಣಲಿಲ್ಲ, ಅವನ ಕೈ ಕಷ್ಟವನ್ನು ಶ್ರಮವನ್ನು ಪಡಲಿಲ್ಲ ಅಂತಂದರೆ ಅವನೆಂದಿಗೂ ಸಹ ತನ್ನ ಆಸಕ್ತಿಯನ್ನು ಹೊಂದ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರ ಅಲ್ಲ, ಸೋಮಾರಿ ಗಾಢ ನಿದ್ರೆಯಲ್ಲಿರ್ತಾನೆ. ಅವನಿಗೆ ಯಾವ ಹಗಲು ರಾತ್ರಿ ಯಾವುದು ಸಹ ಗೊತ್ತಾಗಲ್ಲ. ಎಲ್ಲ ಸಮಯದಲ್ಲೂ ಸಹ ಅವನು ಸೋಮಾರಿತನದಲ್ಲಿ ನಿದ್ದೆ ಮಾಡ್ತಾನೆ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಹೇಳ್ತಾರೆ, ನಿಮ್ಮ ಕಷ್ಟಾರ್ಜಿತವನ್ನು ನಾನು ನಿಮ್ಮನ್ನು ಆಶೀರ್ವದಿಸೋದು ಅಂತ ಹೇಳ್ತಾರೆ. ನಮ್ಮ ಕಷ್ಟಾರ್ಜಿತಗಳನ್ನ, ನಮ್ಮ ಕೈ ಫಲಗಳನ್ನೇ ನಾನು ಆಶೀರ್ವದಿಸೋದು ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ನಾವು ಯಾರಾಗಿದ್ದೀವಿ, ನಮ್ಮ ಸ್ಥಾನ ಏನು, ಅದು ಮುಖ್ಯ ಅಲ್ಲ. ನಮ್ಮನ್ನು ನಮ್ಮ ಸ್ವಂತ ಬಲದಲ್ಲಿ, ನಮ್ಮ ಸ್ವಂತ ಸಾಮರ್ಥ್ಯದಲ್ಲಿ, ಸ್ವಂತ ಜ್ಞಾನದಲ್ಲಿ ದೇವರು ನಮಗೇನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಯೋಚನೆ ಮಾಡಬೇಕು. ಸೊ ನಾನು ಏನೋ ಯೋಚನೆ ಮಾಡಿದ್ದೆ, ನನ್ನ ಸ್ಥಾನ ಎಲ್ಲೋ ಇರಬೇಕಾಗಿತ್ತು, ನಾನು ಇಲ್ಲಿದ್ದೀನಿ, ಹೀಗಿದ್ದೀನಿ. ಸೊ ಅದನ್ನು ದೇವ್ರಿಗೆ ಒಪ್ಪಿಸಿ. ದೇವ್ರು ನಿಮ್ಗೆ ಏನು ಕೊಟ್ಟಿದ್ದಾರೆ, ನಿಮಗೆ ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಾವ ಕಾರ್ಯಗಳು ನಿಮಗೆ ಕೊಟ್ಟಿದ್ದಾರೆ, ಅದರಲ್ಲಿ ನಂಬಿಗಸ್ತರಾಗಿ ನಡೆಯೋದನ್ನು ಕಲ್ತ್ಕೊಳ್ಳಿ. ಅದರಲ್ಲಿ ನಂಬಿಗಸ್ತರಾಗಿ ನಡೆಯೋದಾದರೆ ಕರ್ತನು ನಮ್ಮನ್ನು ಯಾವ ಸ್ಥಾನಕ್ಕೆ ತೊಗೊಂಡೋಗ್ಬೇಕು ಆ ಸ್ಥಾನಕ್ಕೆ ತೊಗೊಂಡೋಗ್ತಾರೆ. ಸೊ ಯಾವುದೋ ಒಂದು ಸಣ್ಣ ಕಾರ್ಯದಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ, ಯಾವುದೋ ಒಂದು ಅಲ್ಪವಾದ ಕಾರ್ಯದಲ್ಲಿ ನಡೀತಿದ್ದೀರಾ, ಹೌದು, ಅದರಲ್ಲಿ ನಂಬಿಗಸ್ತರ ನಡೀರಿ. ಅಲ್ಲಿ ಏನೋ ಒಂದು ಕಾರ್ಯ ಮಾಡಬೇಕಾಗಿದೆ, ಅಲ್ಲಿ ಏನೋ ಒಂದು ನಡಿಬೇಕಾಗಿದೆ ನಿಮ್ಮ ಮೂಲಕವಾಗಿ, ಅದಕ್ಕೋಸ್ಕರ ದೇವರಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲ, ಅದರಿಂದ ನಿಮ್ಮನ್ನು ಮೇಲೆತ್ತಾರೆ, ಅದರಿಂದ ನಿಮ್ಮನ್ನು ಮೇಲೆತ್ತಿ ಉನ್ನತ ಸ್ಥಾನಕ್ಕೆ ತೊಗೊಂಡೋಗೋದು ಅವ್ರಿಗೆ ಗೊತ್ತಿದೆ. ಸೊ ನೀವು ಕೊಟ್ಟಿರೋ ಕಾರ್ಯದಲ್ಲಿ ನಂಬಿಗಸ್ತರ ನಡ್ಕೊಳ್ರಿ. ಕೊಟ್ಟಿರೋ ಕಾರ್ಯದಲ್ಲಿ ನೀವು ನಂಬಿಗಸ್ತರ ನಡ್ಕೊಳ್ಳೋದ್ರೆ ದೇವರು ನಿಮ್ಮನ್ನು ಮುಂದಕ್ಕೆ ನಡೆಸುವವರಾಗಿರ್ತಾರೆ. ಕೊಟ್ಟಿರೋ ಕಾರ್ಯದಲ್ಲಿ ನಂಬಿಗಸ್ತರ ನಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ, ನಡ್ಕೊಳ್ಳಿಲ್ಲ ಅಂತಂದರೆ ನಿಶ್ಚಯವಾಗಿ ಮುಂದಿನ ಹಂತಕ್ಕೆ ದೇವ್ರ ಮುಂದೆ ನಡೆಸೋಕ್ಕೆ ಆಗೋದೇ ಇಲ್ಲ. ಪ್ರತಿ ಕಾರ್ಯದಲ್ಲೂ ಸಹ ನಮ್ಮನ್ನು ದೇವ್ರ ಮುಂದೆ ತೊಗೊಂಡೋಗ್ಬೇಕಾದ್ರೆ ನಮ್ಮನ್ನು ಪರೀಕ್ಷೆಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಮುಂದೆ ತೊಗೊಂಡೋಗೋದು. ಆ ಪರೀಕ್ಷೆಗಳಲ್ಲಿ ನಾವು ಸೋತು ಹೋಗ್ತೀವ, ಮುಂದಿನ ಹಂತಕ್ಕೆ ನಾವು ಹೋಗೋಕ್ಕೆ ಆಗಲ್ಲ. ಯಾರಾದರೂ ಅಷ್ಟೇ, ಒಂದಿನ ತರಗತಿಯಲ್ಲಿ ಫೇಲ್ ಆದವರು 2ನೇ ತರಗತಿಗೆ ಹೋಗೋಕ್ಕಾಗುತ್ತಾ? ಇಲ್ಲ. ಇದನ್ನೇನು ದೇವ್ರ ಮನುಷ್ಯರಿಂದ ಕಲಿತಿಲ್ಲ, ದೇವರಿಂದ ಬಂದಿರತಕ್ಕಂಥದ್ದು ಇದು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಿಮ್ಮನ್ನು ಎಲ್ಲಿಟ್ಟಿದ್ದಾರೆ ಅಲ್ಲಿ ನಂಬಿಗಸ್ತ ನಡ್ಕೊಳ್ಳಿ. ಏನೂ ಇಲ್ವಾ, ದೇವ್ರನ್ನ ಕೇಳ್ಕೊಳ್ರಿ. ಕರ್ತನ ನಮಗೆ ತಕ್ಕ ಕಾಲದಲ್ಲಿ ನಮ್ಮನ್ನು ಕನಿಕರಿಸಿ, ನಮ್ಮನ್ನು ಆಶೀರ್ವದಿಸಿ, ನಮ್ಮನ್ನು ಅಭಿವೃದ್ಧಿಪಡಿಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ 40ನೇ ವಾಕ್ಯ. ನಾವು ನಮ್ಮ ಮಾರ್ಗಗಳನ್ನು ಪರೀಕ್ಷಿಸಿಕೊಂಡು ಆಮೇಲೆ ಯೆಹೋವನ ಬಳಿಗೆ ತಿರುಗಿಕೊಳ್ಳೋಣ. ದೇವರಿಗೆ ಸ್ತೋತ್ರ. ಏನೂ ಅಲ್ಲರೂ ಸಹ ನಾವೇನೋ ಆಗಿದ್ದೀವಿ ಅನ್ನೋ ಬದಲು ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ಜ್ಞಾನ ಏನಿದೆ, ನಮ್ಮ ತಲಾಂತ ಏನಿದೆ, ನಮ್ಮ ಎಜುಕೇಷನ್ ಏನಿದೆ, ನಮ್ಮ ಸ್ಥಾನ ಏನಿದೆ, ಸ್ವಂತಕ್ಕೂ ಪ್ರತಿಯೊಬ್ಬನು ಸಹ ಅದನ್ನು ಗುರುತಿಸ್ಕೊಳ್ಳಿ. ಪ್ರತಿಯೊಬ್ಬನು ಸಹ ಆಲೋಚನೆಗಳನ್ನ ಮಾಡಲಿ. ಪ್ರತಿಯೊಬ್ಬನು ಸಹ ತನ್ನನ್ನು ತಾನು ಪರೀಕ್ಷಿಸ್ಕೊಳ್ಳಿ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡು ದೇವರ ಕಡೆಗೆ ತಿರುಗೋಣ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಸುಮ್ಮನೆ ದೇವರು ಮನುಷ್ಯರ ಮಕ್ಕಳನ್ನು ಆತನು ಎಂದಿಗೂ ಸಹ ಬಾಧೆಪಡಿಸಲ್ಲ, ದುಃಖಪಡಿಸಲ್ಲ. ಕಾರಣವಿಲ್ಲದೆ ದೇವರು ಮನುಷ್ಯರ ಮಕ್ಕಳನ್ನ ಬಾಧೆನೂ ಪಡಿಸಲ್ಲ, ದುಃಖನೂ ಪಡಿಸಲ್ಲ. ಆ ಸೋಮಾರಿತನ ಯಾವತ್ತಿಗೂ ಸಹ ದೇವರು ಇಷ್ಟಪಡೋರ, ಬದಲಾಗಿ ಅಸಹಿಸ್ತಾರೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಬಹಳ ಪ್ರಮುಖವಾಗಿ ಯೌವನಸ್ಥರು ಯೌವನ ಕಾಲದಲ್ಲಿ ತಮ್ಮ ಭಾರವನ್ನು ಹೊರತಕ್ಕಂಥದ್ದು ಅದು ದೇವರ ಚಿತ್ತವಾಗಿದೆ. ಸೊ ಹಾಗಾಗಿ ಸೋಮಾರಿತನ ಬಿಡ್ರಿ, ನಂಬಿಗಸ್ತರಾಗಿ ದೇವರ ಹಸ್ತಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ರಿ. ಕರ್ತನು ಏನನ್ನು ನಿಮಗೆ ಕೊಟ್ಟಿರ್ತಾರೆ ಅದರಲ್ಲೇ ನಂಬಿಗಸ್ತರಾಗಿ ಮುಂದುವರಿರಿ. ನಿಮ್ಮ ಆಸೆ ಅವಶ್ಯಕತೆಗಳನ್ನ ದೇವರಿಗೆ ಒಪ್ಪಿಸಿ, ದೇವರು ನಿಮ್ಮನ್ನು ನಡೆಸುವವರಾಗಿರ್ತಾರೆ. ಆಮೇನ್. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋಣ. ಆಮೇನ್. ಪ್ರಾರ್ಥಿಕೊಳ್ಳೋಣ.
ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಯೇಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಮನುಷ್ಯನು ಮೌನವಾಗಿದ್ದು ಯವನ ಕಾಲದಲ್ಲಿ ತನ್ನ ಭಾರವನ್ನು ಹೊರಲಿ, ತನ್ನ ನೊಗವನ್ನು ಹೊರಲಿ ಅಂತ ನೀವು ಹೇಳ್ತಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಕಷ್ಟಾರ್ಜಿತವನ್ನು, ನಿಮ್ಮ ಕೈ ಫಲಗಳನ್ನೇ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದೀರ. ಸೊ ಹಾಗಾಗಿ ಸ್ವಲ್ಪ ನಿನ್ನ ಜನರು ಸೋಮಾರಿತನವನ್ನು ಬಿಟ್ಟು ಏನೂ ಅಲ್ಲದವರವರು ತಾನು ಏನೂ ಆಗಿದ್ದೇನೆ ಅಂತ ಜೀವಿತವನ್ನು ವ್ಯರ್ಥ ಮಾಡಿಕೊಂಡು ಅವರ ಜೀವಿತವನ್ನು ಅಪಾಯಕ್ಕೆ ನಡೆಸದೆ, ಮೋಸಕ್ಕೆ ನಡೆಸದೆ, ನಾಶನಕ್ಕೆ ನಡೆಸದೆ, ನಂಬಿಗಸ್ತರಾಗಿ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು ಅವರ ಜೀವಿತವನ್ನು ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಟ್ಟು ನೀವು ಕೊಟ್ಟಿರ್ತಕ್ಕಂಥ ಕಾರ್ಯದಲ್ಲಿ ನಂಬಿಗಸ್ತರಾಗಿ ಜೀವಿಸಿ ಎಸಪ್ಪ, ನೀವು ಕೊಡ್ತಕ್ಕಂತಹ ಆಶೀರ್ವಾದದಲ್ಲಿ, ಅಭಿವೃದ್ಧಿಯಲ್ಲಿ ಅವರು ಮುಂದಿನ ಹಂತಕ್ಕೆ ನಡೆದು ಅವರ ಜೀವಿತಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ. ನಿಮಗೆ ಮಹಿಮೆಯಲ್ಲಿ ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯೊಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.